ನೋಡ್ತಾ ಇದ್ದೀರಾ ಸವಿರುಚಿ ಸೀಸನ್ 3 ಸ್ಪೆಷಲ್ ಪಾರ್ಟ್ನರ್ಸ್ ಸಂದೇಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ 5 ಸ್ಟಾರ್ ಹೋಟೆಲ್ ಶೆಫ್ ನಮ್ಮ ಚನ್ನಪಟ್ಟಣದ ಚನ್ನೇಗೌಡರು ನಮ್ಮ ಜೊತೆಗಿದ್ದಾರೆ. ಬ್ಯೂಟಿಫುಲ್ ಆಗಿರೋ ಒಂದು ರೆಸಿಪಿನ ಮಾಡ್ಕೊಡಿ ಅಂತ ಕೇಳೋಣ, ಮಾಡಿ ತೋರಿಸ್ತಾರೆ. ಟೇಸ್ಟ್ ಹೇಗಿರುತ್ತೆ ನೋಡೋಣ. ಈಗ ಅವ್ರನ್ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ಚನ್ನಪಟ್ಟಣದ ಚನ್ನೇಗೌಡರು. ನಮಸ್ಕಾರ 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 ನಮಸ್ಕಾರ. ಹಾಯ್ ಮೇಡಮ್. ಹಾಯ್, ಸವಿರುಚಿಗೆ ಸ್ವಾಗತ ನಿಮ್ಗೆ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿ ನಮಸ್ಕಾರ ನಮಸ್ಕಾರ ಅಂತೀರಾ, ಚೆನ್ನಾಗಿ ಗಾರ್ನಿಶ್ ಮಾಡ್ಕೊಳ್ತೀರಾ. ಹೌದು, ತುಂಬಾ ಖುಷಿ ಆಗುತ್ತೆ. ನಿಮ್ ಡ್ರೆಸ್, ನಿಮ್ಮ ಗ್ಲೌಸ್ ಅದೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಡಿಸಿಪ್ಲಿನ್ ಆಗಿ ಬಂದ್ಬಿಡ್ತೀರಪ್ಪ. ಏನಲ್ಲಿ ಮೇಡಮ್, ಹೋಟೆಲ್ ಕೆಲಸ ಮಾಡೋರು ಒಂದು ರೆಸ್ಟೋರೆಂಟ್ ಬರ್ತಾರೆ ಅಂದ್ರೆ ಕಸ್ಟಮರ್ ನೋಡಿ ಖುಷಿ ಪಡ್ಬೇಕು. ಅವರು ಹೈಜಿನಿಕ್ ಮೇನ್. ಹೈಜಿನಿಕ್ ಇಲ್ಲ ಅಂದ್ರೆ ಅದು ರೆಸ್ಟೋರೆಂಟ್ಗೆ ವ್ಯಾಲ್ಯೂನೇ ಇರಲ್ಲ. ನಿಜ. ಊಟ ಮಾಡ್ಲಿಕ್ಕೂ ಏನ್ ಹಾಕಿದ್ರು, ಏನ್ ಕೈ ಹಾಕಿದ್ರು, ಯಾಕೆ ಕೈ ಅಂತಾರೆ. ನಿಜ. ಕ್ಲೀನ್ ಆಗಿ ಮಾಡಿದ್ರೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ. ಹೌದು ಮೇಡಮ್, ಹೌದು. ಇಲ್ಲ ಅಂದ್ರೆ ಯಾರಪ್ಪ ಈ ಹೋಟ್ಲಿಗೆ ಬರ್ತಾರೆ ಅಂತ ಅನ್ಕೋತಾರೆ. ಹೌದು ಮೇಡಮ್. ಓಕೆ, ಇವತ್ತು ಯಾವ ಅಡ್ಗೆ ಮಾಡ್ತಾರೆ? ಇವತ್ತು ಮೇಡಮ್ ನಾನ್ ಮಾಡ್ತಾ ಇದ್ದೀನಿ ಚೈನೀಸ್ ಸ್ಟೈಲ್. ಚೈನೀಸ್ ಸ್ಟೈಲ್ ಚಿಕನ್ ಹಕ್ಕ ನೂಡಲ್. ಅದ್ರ ಜೊತೆ ಬೆಳ್ಳುಳ್ಳಿ ಹಾಕಿ. ಓಕೆ, ಇವತ್ತು ಚನ್ನೇಗೌಡರು ಚೈನೀಸ್ ಸ್ಟೈಲ್ ಚಿಕನ್ ಹಕ್ಕಾ ನೂಡಲ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಚೈನೀಸ್ ಸ್ಟೈಲ್ ಚಿಕನ್ ಹಕ್ಕಾ ನೂಡಲ್ಸ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬರ್ಕೊಳ್ಳಿ. ಚೈನೀಸ್ ಸ್ಟೈಲ್ ಚಿಕನ್ ಹಕ್ಕಾ ನೂಡಲ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸನ್ ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, 200 ಗ್ರಾಂ ಬೋನ್ಲೆಸ್ ಚಿಕನ್, ಹಕ್ಕಾ ನೂಡಲ್ಸ್, 3 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಚಮಚ ಹೆಚ್ಚಿದ ಬೆಳ್ಳುಳ್ಳಿ, ಉದ್ದ ಹೆಚ್ಚಿದ 1 ಕ್ಯಾರೆಟ್, ಉದ್ದ ಹೆಚ್ಚಿದ 1 ಈರುಳ್ಳಿ, ಉದ್ದ ಹೆಚ್ಚಿದ ಕ್ಯಾಪ್ಸಿಕಮ್, 1 ಚಮಚ ಸೋಯಾ ಸಾಸ್, 1 ಚಮಚ ಕರಿಮೆಣಸಿನ ಪುಡಿ, ಅರ್ಧ ಚಮಚ ರೆಡ್ ಚಿಲ್ಲಿ ಸಾಸ್, ಸ್ಪ್ರಿಂಗ್ ಆನಿಯನ್. ಸ್ಟಾರ್ಟ್ ಮಾಡೋಣ. ಓಕೆ, ಒಂದು ಪ್ಯಾನ್ ಅಲ್ಲಿ ನೀರು ಇಡ್ಬೇಕಾ? 2 ಪ್ಯಾನ್ ಅಲ್ಲಿ. ಓಕೆ, 2 ಪ್ಯಾನ್ ಇದೆ. ಯಾವ್ದು ಬೇಕು? ಯಾವ್ದು ಒಂದು ದೊಡ್ಡದು, ಒಂದು ಚಿಕ್ಕದು. ಇದು ನೀರು ಇಡಕ್ಕ? ಅದು ಚಿಕನ್ಗೆ, ಇದು ನೂಡಲ್ಗೆ. ಓಕೆ, ಈಗ ಸ್ಟವ್ ಹಚ್ತಾ ಇದೀನಿ 2 ಕಡೆ. ಓಕೆ, ನೀವೇ ಅಂತೀರ. ಓಕೆ, ಈಗ ಈ ಕಡೆ ಇದು ಸ್ವಲ್ಪ ನೀರು ಹಾಕ್ತಾರೆ ಚಿಕನ್ಗ. ಓಕೆ, ಈ ಕಡೆ ನೂಡಲ್ಸ್. ಓಕೆ, 2 ಕಡೆ ಸ್ಟವ್ ಹಚ್ಚಾಯ್ತು. ನೀರು ಸ್ವಲ್ಪ ಈ ಕಡೆ ಸ್ವಲ್ಪ, ಆ ಕಡೆ ಸ್ವಲ್ಪ ಜಾಸ್ತಿ. ಇದು ನೂಡಲ್ ಬೇಯಿಸ್ಲಿಕ್ಕೆ ಜಾಸ್ತಿ ನೀರು ಬೇಕು. 1 ಲೀಟರ್ ಅಷ್ಟು. 1 ಲೀಟರ್ ಅಷ್ಟು. ಓಕೆ, ಚಿಕನ್ ಬೇಯಿಸೋದಕ್ಕೆ ನೀರು ತುಂಬಾನೇ ಕಮ್ಮಿ. ಆ ನೀರಲ್ಲೇ ಅದು ಸುಂಡ್ಬೇಕು. ಅಲ್ಲೇ ನೀರು ಅಲ್ಲೇ ಇರ್ಬೇಕು. ಚಿಕನ್ ನೀರು ಅಲ್ಲೇ ಇರ್ಬೇಕು. ವೇಸ್ಟ್ ಮಾಡ್ಬಾರ್ದು. ಎನರ್ಜಿ ಬರುತ್ತೆ ಆ ಚಿಕನ್ ಅಲ್ಲಿ. ಹೌದಾ? ಚಿಕನ್ ಬೇಯಿಸ್ಕೊಂಡು ಹೊರಗಡೆ ಹಾಕ್ಬಿಡ್ತಾರ, ಅದು ಮಜಾ ಬರಲ್ಲ. ಆ ನೀರ್ ಇಟ್ಕೊಂಡ್ರೆ ಆ ಚಿಕನ್ ಎಲ್ಲ ಅಂಶಗಳಿರುತ್ತೆ, ಒಳ್ಳೇದು ಅಂತ. ಹೌದೌದು. ಚಿಕನ್ ಎಷ್ಟು? 200 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ ಮೇಡಮ್. ಓಕೆ, ಬೋನ್ಲೆಸ್ ಅಲ್ವಾ? ಹೌದು ಮೇಡಮ್. ಎಲ್ಲ ನಿಮ್ಮ ಹತ್ರನೇ ಇರುತ್ತೆ. ಎಲ್ಲ ಇಟ್ಕೋಬೇಕು ಮೇಡಮ್. ಚೆಫ್ಗಳಿಗೆ ಚಾಕು ನೋಡಿ ಮೇಡಮ್, 200 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಇದನ್ನ ಹಾಗೆ ಬೇಯಿಸ್ಬೇಕು. ಇದು ಬೋನ್ಲೆಸ್ ಫ್ರೆಶ್ ಬೋನ್ಲೆಸ್ ಬೇಯಿಸಿ ಅದನ್ನು. ಸೊ ನಾನು ಸಾಲ್ಟ್ ಹಾಕ್ಬೇಕು. ಅದು ಉಪ್ಪು ಹಿಡಿಬೇಕಲ್ಲ ಚಿಕನ್. ನೋಡಿ, ಈ ತರ ವೈಟ್ ಆಗ್ತದೆ. ಅದಾಗ್ತದೆ. ಈಗ ಡ್ರೈ ಆಗ್ಬಿಟ್ಟು ಫುಲ್ ವೈಟೇ ಆಗುತ್ತೆ. ಈಗ ಫಸ್ಟ್ ನೀರ್ ಹಾಕೊಂಡಲ್ವಾ, ಒಬ್ಬೊಬ್ರು ಏನ್ ಮಾಡ್ತಾರೆ, ನೀರ್ ಹಾಕೊಂಡು ಪಟ್ ಅಂತ ಬ್ಯಾಚುಲರ್ ಹುಡುಗರು ನಂಗೆ 2-3 ಜನ ಕೇಳಿದಾರೆ, ನಾವು ಹಾಕ್ತಕ್ಕೆ ನೂಡಲ್ ಮುದ್ದೆ ತರ ಆಗ್ಬಿಡುತ್ತೆ, ಏನ್ ಕಾರಣ ಅಂತ. ಫಸ್ಟ್ ಒಂದು 5 ನಿಮಿಷ ಕುದಿಬೇಕು. ನೀರು ಸ್ವಲ್ಪ ಕುದಿಬೇಕು. ಕುದ್ಮೇಲೆ ಎಂತ ನೂಡಲ್ ಹಾಕಿದ್ರು ಕರೆಕ್ಟ್ ಆಗಿ ಬರುತ್ತೆ. ಇದು ಹಕ್ಕಾ ನೂಡಲ್ಸ್ ಬೇರೆ. ಹಕ್ಕಾ ನೂಡಲ್ಸ್ ಮಾಡ್ಬೇಕಂದ್ರೆ ನೋಡಿ, ಹಿಂಗೆ ಒಂದು ಸ್ವಲ್ಪ ನೀರೊಂದು ಹೊಗೆ ಬಂದು ಒಂದು ಬಿಸಿ ಬರಬೇಕು. ಹಾಗೆ ನೂಡಲ್ ನೋಡಿ ಈಗ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಚಮಚ ಹಾಕಿ. ಈಗ ನೂಡಲ್ ಬೇಯಿಸ್ಕೊಬಿಡೋಣ ಮೇಡಮ್. ಹಕ್ಕಾ ನೂಡಲ್ಸ್ ಇದು? ಹಾ, ಹಕ್ಕ ನೂಡಲ್ಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಆಯ್ತದ, ಅದನ್ನ ಇದು ಮಾಡ್ಕೊಬಿಡಿ. ಸೋಸ್ಬಿಡೋದಾ? ಚಿಕನ್ ತೆಗೆದ್ಬಿಡೋದಾ? ಓಕೆ, ಇವಾಗ ಚಿಕನ್ ಬೆಂದಿದೆ ಅಲ್ಲ, ಎತ್ಕೊಂಡ್ಬಿಡ್ತೀನಿ. ಓಕೆ, ಇವಾಗ ಬಿಸಿನೀರಲ್ಲಿ ಈ ಹಕ್ಕಾ ನೂಡಲ್ಸ್ ಹಾಕಿದೀವಲ್ಲ, ಎಷ್ಟೊತ್ತು ಬೇಯಬೇಕು? ಒಂದು 10 ಮಿನಿಟ್ಸ್. ಚನ್ನೇಗೌಡ್ರು, ಇದೊಂದು 10 ನಿಮಿಷ ಆಗ್ಬೇಕಂದ್ರಲ್ಲ, ಅಷ್ಟರೊಳಗೆ ಈಗ ನೀವು ಒಗ್ಗರಣೆ ಇಟ್ಕೊಂಡ್ಬಿಡ್ತೀವಿ. ಫ್ರೈ ಪ್ಯಾನ್ ಇಟ್ಟು ಸ್ಟವ್ ಹಚ್ತಾ ಇದೀನಿ. ಎಣ್ಣೆ ಹಾಕ್ಲಾ? ಎಣ್ಣೆ ಹಾಕಿ. ಎಷ್ಟು ಎಣ್ಣೆ ಹಾಕಿ? ಸ್ವಲ್ಪ ತಾವ. ಈಗ ಎಣ್ಣೆ ಇದು ನೋಡಿ, ಒಂದು ಮೊಟ್ಟೆ ಉರಿದು ಒಂದು ವಿಧಾನ ಇದೆ ಹೇಗೆ ಅಂತ. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿ, ಅದು ತಿರ್ಗಾ ರಿಟರ್ನ್ ನಿಮಗೆ ಕೊಟ್ಬಿಡ್ತೀವಿ ಆಯಿಲ್. ಸಾಕು. ಈಗ ನಾವು ಏನ್ ಮಾಡ್ಬೇಕಂದ್ರೆ, ಮೊಟ್ಟೆ ಉರಿಲಿಕ್ಕೆ ಮೇಡಮ್ ಹೆಂಗಂದ್ರೆ, ಒಬ್ಬರು ಮೊಟ್ಟೆ ಹೆಂಗ್ ಉರಿತಾರೆ ಅಂದ್ರೆ ಹಸಿ ಸ್ಮೆಲ್ ಬಂದ್ಬಿಡುತ್ತೆ.
ಮೊಟ್ಟೆ ಸ್ಮೆಲ್ ಬಂದ್ರೆ ನೂಡಲು ಚೆನ್ನಾಗಿರಲ್ಲ, ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಇದನ್ನ ಎಣ್ಣೆ ಹಾಕಿ ಸ್ವಲ್ಪ ತವಾನ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ. ಅಡಿಗೆ ಒಂಚೂರು ಅಡಿ ಹಿಡಿಬಾರ್ದು, ಯಾವ ಕಡೆ ಹಿಡಿಬಾರ್ದು, ಓಕೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ತವಾ ನೋಡಿ ಹಾಗೆ. ಒಂದು 5 ನಿಮಿಷ ಹಂಗೆ ತವಾ ಬಿಸಿ ಆಗ್ಬೇಕು, 3 ನಿಮಿಷನಾರ ಬಿಸಿ ಆಗ್ಬೇಕು. ಚಂದೇಗೌಡ್ರೆ ಹೇಳಿ, ನಿಮ್ಗೆ ಮದ್ವೆ ಆಗಿದ್ಯಾ? ಹೌದು, ಮದುವೆ ಆಗಿದೆ, 3 ಮಕ್ಕಳು, ತಂದೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ನಮ್ಗೊಂದು 20 ವರ್ಷ ಆಯ್ತು ಮೇಡಮ್. 20 ವರ್ಷ ಆಯ್ತಾ? ಹೌದು. ಮಕ್ಕಳೆಲ್ಲ ಏನೇನು ಓದ್ತಾ ಇದಾರೆ? ಮಗಳು ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾಳೆ. ಅವಳಿ ಜೋಳಿ 2 ಗಂಡು ಮಕ್ಕಳು, ಅವ್ರೀಗ 8th ಸ್ಟ್ಯಾಂಡರ್ಡ್, 8ನೇ ಕ್ಲಾಸು. ಓಕೆ, ಇವಾಗ ಮೊಟ್ಟೆ ಹೊಡ್ಕೊಂಡ್ರಿ? ಹೌದು, 3 ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ವೈಫ್ ಏನ್ ಮಾಡ್ತಾರೆ ರಂಗೇಗೌಡ್ರೆ? ವೈಫು ಮನೇಲೇ ಇರ್ತಾರೆ. ಹೌದಾ, ಹೌಸ್ ವೈಫಾ? ಹೌದು. 3 ದಿನಕ್ಕೂ ನೋಡ್ಕೋಬೇಕಲ್ಲ ಮೇಡಮ್, ಊಟ ತಿಂಡಿ ಮೇವು ಎಲ್ಲ ಕೊಡ್ಬೇಕಲ್ಲ ಅವ್ರಿಗೆ. ಏನ್ ಹೇಳ್ತಾರ, 3 ದಿನ ಸಾಕೋದೇನು ಕಷ್ಟ ಅವ್ರಿಗೂ ಪಾಪ. ಓಕೆ, ಏನೇನ್ ಮೇವು ಕೊಡ್ತಾರೆ? ಮಕ್ಕಳಿಗೆ ಏನೇ ಹೇಳ್ಕೊಡ್ತಾರೆ, ಅವ್ರೇನು ಹೇಳ್ಕೊಡಲ್ಲ. ಊಟ ತಿಂಡಿ ಬಟ್ಟೆ ಗಿಟ್ಟೆ ತೊಳೆಯೋದು ಅವ್ರಿಗೆ 3 ಜನ ಸಾಕೋಕೆ ಸಾಕಾಗ್ತದೆ. ಸರಿ, ಮದ್ವೆ ಆಗಿದೆ ಎಲ್ಲಿ ಚಂದೇಗೌಡ್ರೆ? ಊರಲ್ಲೇ ಮಂಡ್ಯದಲ್ಲೇ? ಮನೇಲಿ. ಅಂದ್ರೆ ಲವ್ ಮ್ಯಾರೇಜ್? ನಮ್ದು ಲವ್ ಮ್ಯಾರೇಜ್. ಹೌದು, ಲವ್ ಮ್ಯಾರೇಜ್. ಹಾಗೆ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿ ತಿರ್ಗಾ ಲವ್ ಮ್ಯಾರೇಜ್. ಆ ಕಡೆ ನಮ್ಮ ಮಾವರು ಗೌರ್ಮೆಂಟ್ ಅಫ್ಸರ್, ನಾವು ಹಳ್ಳಿಯವರು. ನಮ್ಮ ಮಾವರು ಗೌರ್ಮೆಂಟ್ ಅಫ್ಸರ್ಗೆ ಕೊಡ್ಬೇಕು ಅಂತ ಅವ್ರ ಆಸೆ. ನಾವು ಹಳ್ಳಿಯವರು, ನಾವು ಹೋಟ್ಲವ್ರು. ಅದು ಬೇರೆ ಹೋಟ್ಲಲ್ಲಿ ಬೇರೆ ಇದ್ದೆ ನಾನು ಬಂಬೈಲಿ. ನಮ್ಮ ಮಾವ ಅವ್ನಿಗೆ ಹೆಂಗ್ ಕೊಡೋದು ಹೋಟ್ಲಲ್ಲಿ ಇರೋನಿಗೆ. ಹಾಗೇನೋ ಸ್ವಲ್ಪ ಸಂಬಳ ಗಿಂಬಳ ಎಲ್ಲ ಕಮ್ಮಿ. ಹಾಗೇನು ಮಾಡಿದ್ರು ಹಂಗಂದ್ರು. ಆಗ ನನ್ಗೊಂಥರ ನಮ್ಮ ಅತ್ತೆ ಅವರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು ಪಾಪ. ಇದು ನೆನ್ಸ್ಕೋಬೇಕು ಅವ್ರ. ನಮ್ಮ ಮಾವ ಸ್ವಂತ ಸೋದರ ಮಾವನೇ ಅವರು ಗೌರ್ಮೆಂಟ್ ಕೆಲಸ